ನಮಸ್ಕಾರ, ನನ್ನ ಹೆಸರು ಅನುಷಾ. ಪ್ರಸ್ತುತ ನಾನು ಥೆರಪಿಯೋನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಮತ್ತು ಡಾಕ್ಟರ್ ರಮ್ಯಾ ಅವರ ಮಾರ್ಗದರ್ಶನದಲ್ಲಿ ಕೌನ್ಸಿಲಿಂಗ್ ಕಲಿಯುತ್ತಿದ್ದೇನೆ. ಇಂದು ನಮ್ಮೊಂದಿಗೆ ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿರುವುದರಿಂದ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೊದಲಿಗೆ ನಿಮ್ಮ ಬಗ್ಗೆ ನಾನು ತಿಳಿದುಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಯಶೋಧ. ನಮ್ಮ ಮನೆಯಲ್ಲಿ 4 ಜನ ಇದ್ದೇವೆ. ನಮ್ಮ ಯಜಮಾನರು, ನಮ್ಮಿಬ್ಬರು ಹೆಣ್ಣು ಮಕ್ಕಳು. ಮೊದಲನೇ ಮಗಳು M.Com ಮುಗಿಸಿ ಈಗ ಒಂದು ಮದುವೆ ಆಗಿ ಮಗು ಇದೆ. ಎರಡನೇ ಮಗಳು ಇಂಜಿನಿಯರಿಂಗ್ ಓದಿ ಕೆಲಸ ಹುಡುಕುತ್ತಿದ್ದಾರೆ. ಯಜಮಾನರು ಇಸ್ರೋನಲ್ಲಿ ಎಂಪ್ಲಾಯ್. ನಾನು ಕನ್ನಡ ಶಿಕ್ಷಕಿಯಾಗಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇತ್ತೀಚೆಗೆ ನೀವು ಹೇಗೆ ಅನುಭವಿಸುತ್ತಿದ್ದೀರಾ? ನಿಮ್ಮ ಮಾನಸಿಕ ಪರಿಸ್ಥಿತಿಯನ್ನು ನಾವು ತಿಳಿದುಕೊಳ್ಳಲು ಇಚ್ಛಿಸುತ್ತಿದ್ದೇವೆ. ಈಗಿನ ಪರಿಸ್ಥಿತಿಯಲ್ಲಿ ನನಗೆ ಸ್ವಲ್ಪ ಮಾನಸಿಕ ಒತ್ತಡ ಏನಂದರೆ, ನಾನು ಶಾಲೆಯಲ್ಲಿ ಹೊಸದಾಗಿ ಅಂದರೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈಗ ನಾವು ಓದುವ ಸಮಯದಲ್ಲಿ ಇಂಟರ್ನೆಟ್ ಅವೆಲ್ಲನೂ ನಾವು ಸ್ಟಡಿ ಮಾಡಿರಲಿಲ್ಲ. ಈಗ ಅದು ಬಂದಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಒತ್ತಡನೂ ಕಾಣಿಸ್ತಾ ಇದೆ. ಹಾಗೆಯೇ ಮನೆಯಲ್ಲಿ ಕೂಡ ನಮ್ಮ ಎರಡನೇ ಮಗಳು ಕೆಲಸ ಹುಡುಕುತ್ತಿದ್ದರಿಂದ ಅದು ಸ್ವಲ್ಪ ಮಾನಸಿಕವಾಗಿ ಒತ್ತಡ ಕಾಡ್ತಾ ಇದೆ. ಈಗ ಸದ್ಯಕ್ಕೆ ಮಗಳ ಭವಿಷ್ಯನೂ ನನಗೆ ಮುಖ್ಯವಾಗಿದೆ.